ಸ್ನೇಹಿತರೆ, ಇವತ್ತು ನಾವು ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ಟ್ರ್ಯಾಶ್ ಫೋಲ್ಡರ್ನಲ್ಲಿ ಹೋಗ್ಬಿಟ್ಟು ನಮ್ಮ ಫೋಟೋಸ್ಗಳನ್ನ ರಿಕವರ್ ಮಾಡ್ಕೋಬೇಕಂತ ಚರ್ಚೆ ಮಾಡೋಣ. ನಾವು ಟ್ರ್ಯಾಶ್ ಫೋಲ್ಡರ್ ಎಲ್ಲಿರುತ್ತೆ ಆ ಫೋಲ್ಡರ್ನಿಂದ ನಾವು ಫೋಟೋಸ್ಗಳನ್ನ ಮರಳಿ ಯಾವ ರೀತಿ ರಿಕವರ್ ಮಾಡ್ಕೋಬೇಕು ಅಥವಾ ಅಲ್ಲಿಂದ ಪರ್ಮನೆಂಟ್ಲಿ ಯಾವ ರೀತಿ ಡಿಲೀಟ್ ಮಾಡಬೇಕು ಅನ್ನುವಂಥ ಸಂಪೂರ್ಣವಂಥ ವಿಷಯಗಳನ್ನ ನಾವು ಇವತ್ತು ಒಂದೇ ವಿಡಿಯೋದಲ್ಲಿ ಹೇಳ್ತೀವಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಗೂಗಲ್ ಫೋಟೋಸ್ ಆ್ಯಪ್ನ ನಾನು ಮೊದಲು ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ ಇಲ್ಲಿ ಕೆಳಗಡೆ ಕಲೆಕ್ಷನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ನೋಡ್ಬೋದು, ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಇರುತ್ತೆ. ಇದರಲ್ಲಿ ಟ್ರ್ಯಾಶ್ ಅನ್ನುವಂಥ ಒಂದು ಆಪ್ಷನನ್ನು ನೀವು ಹುಡುಕಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಈ ರೀತಿ ಬಾಕ್ಸ್ ಇರುತ್ತೆ. ಇವುಗಳಲ್ಲಿ ಒಂದು ಕಡೆ ಟ್ರ್ಯಾಶ್ ಅಂತ ಕೊಟ್ಟಿರ್ತಾರೆ, ಯಾವುದಾದ್ರೂ ಕೆಳಗಡೆ ಇರ್ಬೋದು ಮೇಲ್ಗಡೆ ಇರ್ಬೋದು. ಆ ಒಂದು ಟ್ರ್ಯಾಶ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ನಾನು ಡಿಲೀಟ್ ಮಾಡಿರುವಂಥ ಎಲ್ಲ ಫೋಟೋಸ್ಗಳು ಇರ್ಬೋದು, ವಿಡಿಯೋಸ್ಗಳು ಇರ್ಬೋದು, ಎಲ್ಲವೂ ಕೂಡ ಇಲ್ಲಿ ಬಂದಿರುತ್ತೆ. ಇವುಗಳನ್ನ ನಾವು ಒಂದೊಂದಾಗಿ ರಿಕವರ್ ಮಾಡ್ಕೋಬೋದು ಅಥವಾ ಆಲ್ ಸೆಲೆಕ್ಟ್ ಮಾಡಿಬಿಟ್ಟು ನಾವು ರಿಕವರ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಒಂದು ಯಾವುದಾದ್ರೂ ಫೋಟೋನ ನಾವು ರಿಕವರ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನೋಡಿ ರಿಸ್ಟೋರ್ ಅಂತ ನೀವು ಕ್ಲಿಕ್ ಮಾಡಿದರೆ ಮರಳಿ ಇದು ನಿಮ್ಮ ಫೋನ್ನ ಒಂದು ಫೋಟೋಸ್ ಆ್ಯಪ್ನಲ್ಲಿ ಬಂದಿರುತ್ತೆ. ಅಥವಾ ಇದನ್ನು ಮರಳಿ ಇಲ್ಲಿ ಮೇಲ್ಗಡೆ ಸೆಲೆಕ್ಟ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಲವಾರು ಫೋಟೋಸ್ಗಳನ್ನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ರಿಸ್ಟೋರ್ ಮಾಡ್ಕೋಬಹುದು ಅಥವಾ ನೀವು ಪರ್ಮನೆಂಟ್ಲಿ ಡಿಲೀಟ್ ಕೂಡ ಮಾಡಬಹುದು. ಇಲ್ಲಿ ನೋಡಿ ಹಲವಾರು ಫೋಟೋಸ್ಗಳನ್ನ ಅಥವಾ ಆಲ್ ಫೋಟೋಸ್ಗಳನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ರೀಸ್ಟೋರ್ ಮತ್ತು ಡಿಲೀಟ್ ಎರಡೂ ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ನೋಡ್ಬೋದು, ಎಲ್ಲ ಫೋಟೋಸ್ಗಳನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಕೆಳಗಡೆ ನೀವು ಬೇಕಂದರೆ ಮರಳಿ ರಿಸ್ಟೋರ್ ಮಾಡ್ಕೋಬಹುದು, ಇಲ್ಲ ಅಂದರೆ ಡಿಲೀಟ್ ಅನ್ನುವಂಥ ಆಪ್ಷನ್ಸ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ನೀವು ಡಿಲೀಟ್ ಕೂಡ ಮಾಡಬಹುದು. ನಾನು ಸದ್ಯಕ್ಕೆ ಡಿಲೀಟ್ ಮಾಡ್ತಾ ಇದ್ದೀನಿ, ಅದಕ್ಕಾಗಿ ಇಲ್ಲಿ ಡಿಲೀಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಾನು ಅದನ್ನು ಪರ್ಮನೆಂಟ್ಲಿ ಡಿಲೀಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿಂದ ಡಿಲೀಟ್ ಆದ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಈ ಫೋಟೋಸ್ಗಳು ನಿಮಗೆ ಮರಳಿ ಸಿಗೋದಿಲ್ಲ. ಈ ರೀತಿ ನೋಡ್ಬೋದು, ಆಲ್ ಡಿಲೀಟ್ ಆಗಿದೆ. ಇಲ್ಲಿ ಮತ್ತೊಂದು ಫೋಟೋ ಉಳ್ಕೊಂಡಿದೆ, ಅದನ್ನು ಕೂಡ ನಾನು ಡಿಲೀಟ್ ಮಾಡ್ತೀನಿ. ಈ ರೀತಿ ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ ಟ್ರ್ಯಾಶ್ ಫೋಲ್ಡರ್ನ ನೀವು ಓಪನ್ ಮಾಡಿಬಿಟ್ಟು ನೀವು ಯಾವುದಾದ್ರೂ ಫೋಟೋಸ್ಗಳನ್ನ ಅಲ್ಲಿಂದ ನೀವು ರಿಸ್ಟೋರ್ ಮಾಡ್ಕೋಬೋದು ಅಥವಾ ಪರ್ಮನೆಂಟ್ಲಿ ಡಿಲೀಟ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತೀನಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.